ಸಿಎಂ ಸಿದ್ದರಾಮಯ್ಯನವರು ಮೂಡಾ ಹಗರಣದ ಸುಳಿಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡಿದೆ. ಈಗ ತನಿಖೆಯ ಮುಂದುವರೆದ ಭಾಗ ಸಂಪೂರ್ಣ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಈ ವರದಿಯ ಮೇಲೆ ಸಿಎಂ ಅವರ ಭವಿಷ್ಯ ನಿಂತಿದೆಯಾ, ಕಂಪ್ಲೀಟ್ ಆಗಿ ಸಂಕಷ್ಟದಿಂದ ಪಾರಾಗುವಂತಹ ರಿಪೋರ್ಟ್ ಏನಾದರೂ ಇದೆಯಾ, ಬಹಳ ಕುತೂಹಲ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡಾ ಹಗರಣ, ಸಿಎಂಗೆ ಸಿಗುತ್ತಾ ಬಿಗ್ ರಿಲೀಫ್? ಲೋಕ ಪೊಲೀಸರಿಂದ ಇಂದು ವರದಿ ಸಲ್ಲಿಕೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿದ್ದರಾಮಯ್ಯಗೆ ಒಂದ್ ರೀತಿ ಸಿಂಹ ಸ್ವಪ್ನವಾಗಿತ್ತು ಅಂತ ಹೇಳಿದ್ರೂ ತಪ್ಪಾಗಲ್ಲ. ಆ ರೇಂಜ್ಗೆ ಮೂಡಾ ಹಗರಣ ಸಿಎಂ ಬೆಂಬಿಡದೆ ಕಾಡಿದೆ. ಇದೀಗ ಹಗರಣ ಸಂಬಂಧ ಸಿಎಂಗೆ ಬಿಗ್ ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ ಪೊಲೀಸರು ಇಂದು ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಿದ್ದು, ಸಿಎಂಗೆ ಅಧಿಕೃತವಾಗಿ ಕ್ಲೀನ್ ಚಿಟ್ ಸಿಗುತ್ತಾ ಅನ್ನೋ ಚರ್ಚೆ ನಡೆದಿದೆ. ಮೂಡಾ ಹಗರಣ ಸಂಬಂಧ ತನಿಖೆ ಪೂರ್ಣಗೊಳಿಸಿರುವ ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ ತಡೆ ಹಿನ್ನೆಲೆ ವರದಿ ಸಲ್ಲಿಸಿರಲಿಲ್ಲ. ಈತ ಸಿಬಿಐಗೆ ನೀಡುವ ಅರ್ಜಿಯನ್ನ ಹೈಕೋರ್ಟ್ ವಿಲೇವಾರಿ ಮಾಡಿದ್ದು, ಯಾವುದೇ ಕ್ಷಣದಲ್ಲಿ ಹಗರಣದ ಅಂತಿಮ ವರದಿ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ವರದಿಯಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಮೂಡಾ ಹಗರಣದಲ್ಲಿ ಇವತ್ತು ಸಿಎಂ ಪತ್ನಿ ಹಾಗೂ ಸಿಎಂ ಆಪ್ತ ಸಚಿವರ ಅರ್ಜಿ ವಿಚಾರಣೆಯೂ ನಡೆಯಲಿದೆ. ಇಡಿ ನೋಟಿಸ್ ಹಾಗೂ ಇಡಿ ತನಿಖೆ ರದ್ದು ಕೋರಿ ಸಿಎಂ ಪತ್ನಿ ಹಾಗೂ ಬೈರತಿ ಸುರೇಶ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಲಿದೆ. ಜಸ್ಟಿಸ್ ಎಂ ನಾಗಪ್ರಸನ್ನ ಪೀಠದಲ್ಲಿ ಇವತ್ತು ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ನಡೆಯಲಿದೆ. ಇನ್ನು ಹಗರಣ ಸಂಬಂಧ ಸಿಎಂ ಪತ್ನಿ ಹಾಗೂ ಸಿಎಂ ಆಪ್ತ ಬೈರತಿ ಸುರೇಶ್ಗೆ ನೋಟಿಸ್ ನೀಡಲಾಗಿತ್ತು. ಇದನ್ನ ಪ್ರಶ್ನಿಸಿ ಪಾರ್ವತಮ್ಮ ಹಾಗೂ ಬೈರತಿಯಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ಸದ್ಯಕ್ಕೆ ಯಾವುದೇ ಕ್ರಮ ತೆಗೆದುಕೊಳ್ಳದಂತೆ ಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಇಡಿ ನಡೆಸಿದ್ದ ನಟೇಶ್ ವಿಚಾರಣೆ ಹೈಕೋರ್ಟ್ ರದ್ದು ಮಾಡಿದ್ದು, ಸಿಎಂ ಪತ್ನಿ ಹಾಗೂ ಬೈರತಿ ಸುರೇಶ್ಗೂ ರಿಲೀಫ್ ಸಿಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಮೂಡಾ ಹಗರಣದಿಂದ ವಿಲವಿಲ ಒದ್ದಾಡಿದ್ದ ಸಿಎಂ ಹಾಗೂ ಸಿಎಂ ಪತ್ನಿಗೆ ಇದರಿಂದ ಬಿಗ್ ರಿಲೀಫ್ ಸಿಗುತ್ತಾ, ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗುತ್ತಾ ಅಂತ ಇವತ್ತು ಗೊತ್ತಾಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಸಿಎಂ ಸಿದ್ದರಾಮಯ್ಯನವರು ಮೂಡಾ ಹಗರಣದ ಸುಳಿಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡಿದೆ. ಈಗ ತನಿಖೆಯ ಮುಂದುವರೆದ ಭಾಗ ಸಂಪೂರ್ಣ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಈ ವರದಿಯ ಮೇಲೆ ಸಿಎಂ ಅವರ ಭವಿಷ್ಯ ನಿಂತಿದೆಯಾ, ಕಂಪ್ಲೀಟ್ ಆಗಿ ಸಂಕಷ್ಟದಿಂದ ಪಾರಾಗುವಂತಹ ರಿಪೋರ್ಟ್ ಏನಾದರೂ ಇದೆಯಾ, ಬಹಳ ಕುತೂಹಲ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡಾ ಹಗರಣ, ಸಿಎಂಗೆ ಸಿಗುತ್ತಾ ಬಿಗ್ ರಿಲೀಫ್? ಲೋಕ ಪೊಲೀಸರಿಂದ ಇಂದು ವರದಿ ಸಲ್ಲಿಕೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿದ್ದರಾಮಯ್ಯಗೆ ಒಂದ್ ರೀತಿ ಸಿಂಹ ಸ್ವಪ್ನವಾಗಿತ್ತು ಅಂತ ಹೇಳಿದ್ರೂ ತಪ್ಪಾಗಲ್ಲ. ಆ ರೇಂಜ್ಗೆ ಮೂಡಾ ಹಗರಣ ಸಿಎಂ ಬೆಂಬಿಡದೆ ಕಾಡಿದೆ. ಇದೀಗ ಹಗರಣ ಸಂಬಂಧ ಸಿಎಂಗೆ ಬಿಗ್ ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ ಪೊಲೀಸರು ಇಂದು ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಿದ್ದು, ಸಿಎಂಗೆ ಅಧಿಕೃತವಾಗಿ ಕ್ಲೀನ್ ಚಿಟ್ ಸಿಗುತ್ತಾ ಅನ್ನೋ ಚರ್ಚೆ ನಡೆದಿದೆ. ಮೂಡಾ ಹಗರಣ ಸಂಬಂಧ ತನಿಖೆ ಪೂರ್ಣಗೊಳಿಸಿರುವ ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ ತಡೆ ಹಿನ್ನೆಲೆ ವರದಿ ಸಲ್ಲಿಸಿರಲಿಲ್ಲ. ಈತ ಸಿಬಿಐಗೆ ನೀಡುವ ಅರ್ಜಿಯನ್ನ ಹೈಕೋರ್ಟ್ ವಿಲೇವಾರಿ ಮಾಡಿದ್ದು, ಯಾವುದೇ ಕ್ಷಣದಲ್ಲಿ ಹಗರಣದ ಅಂತಿಮ ವರದಿ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ವರದಿಯಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಮೂಡಾ ಹಗರಣದಲ್ಲಿ ಇವತ್ತು ಸಿಎಂ ಪತ್ನಿ ಹಾಗೂ ಸಿಎಂ ಆಪ್ತ ಸಚಿವರ ಅರ್ಜಿ ವಿಚಾರಣೆಯೂ ನಡೆಯಲಿದೆ. ಇಡಿ ನೋಟಿಸ್ ಹಾಗೂ ಇಡಿ ತನಿಖೆ ರದ್ದು ಕೋರಿ ಸಿಎಂ ಪತ್ನಿ ಹಾಗೂ ಬೈರತಿ ಸುರೇಶ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಲಿದೆ. ಜಸ್ಟಿಸ್ ಎಂ ನಾಗಪ್ರಸನ್ನ ಪೀಠದಲ್ಲಿ ಇವತ್ತು ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ನಡೆಯಲಿದೆ.
ಇನ್ನು ಹಗರಣ ಸಂಬಂಧ ಸಿಎಂ ಪತ್ನಿ ಹಾಗೂ ಸಿಎಂ ಆಪ್ತ ಭೈರತಿ ಸುರೇಶ್ಗೆ ನೋಟಿಸ್ ನೀಡಲಾಗಿತ್ತು. ಇದನ್ನ ಪ್ರಶ್ನಿಸಿ ಪಾರ್ವತಮ್ಮ ಹಾಗೂ ಭೈರತಿಯಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ಸದ್ಯಕ್ಕೆ ಯಾವುದೇ ಕ್ರಮ ತೆಗೆದುಕೊಳ್ಳದಂತೆ ಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಇಡಿ ನಡೆಸಿದ್ದ ನಟೇಶ್ ವಿಚಾರಣೆ ಹೈಕೋರ್ಟ್ ರದ್ದು ಮಾಡಿದ್ದು, ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ಗೂ ರಿಲೀಫ್ ಸಿಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಮೂಡ ಹಗರಣದಿಂದ ವಿಲವಿಲ ಒದ್ದಾಡಿದ್ದ ಸಿಎಂ ಹಾಗೂ ಸಿಎಂ ಪತ್ನಿಗೆ ಇದರಿಂದ ಬಿಗ್ ರಿಲೀಫ್ ಸಿಗುತ್ತಾ? ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗುತ್ತಾ ಅಂತ ಇವತ್ತು ಗೊತ್ತಾಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಸಿಎಂ ಸಿದ್ದರಾಮಯ್ಯನವರು ಮೂಡ ಹಗರಣದ ಸುಳಿಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆಯನ್ನ ಕೂಡ ಮಾಡಿದೆ. ಈಗ ತನಿಖೆಯ ಮುಂದುವರೆದ ಭಾಗ ಸಂಪೂರ್ಣ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಈ ವರದಿಯ ಮೇಲೆ ಸಿಎಂ ಅವರ ಭವಿಷ್ಯ ನಿಂತಿದೆಯಾ? ಕಂಪ್ಲೀಟ್ ಆಗಿ ಸಂಕಷ್ಟದಿಂದ ಪಾರಾಗುವಂತಹ ರಿಪೋರ್ಟ್ ಏನಾದರೂ ಇದೆಯಾ? ಬಹಳ ಕುತೂಹಲ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡ ಹಗರಣ, ಸಿಎಂಗೆ ಸಿಗುತ್ತಾ ಬಿಗ್ ರಿಲೀಫ್? ಲೋಕ ಪೊಲೀಸರಿಂದ ಇಂದು ವರದಿ ಸಲ್ಲಿಕೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿದ್ದರಾಮಯ್ಯಗೆ ಒಂದ್ ರೀತಿ ಸಿಂಹ ಸ್ವಪ್ನವಾಗಿತ್ತು ಅಂತ ಹೇಳಿದ್ರೂ ತಪ್ಪಾಗಲ್ಲ. ಆ ರೇಂಜ್ಗೆ ಮೂಡ ಹಗರಣ ಸಿಎಂ ಬೆಂಬಿಡದೆ ಕಾಡಿದೆ. ಇದೀಗ ಹಗರಣ ಸಂಬಂಧ ಸಿಎಂಗೆ ಬಿಗ್ ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತ ಪೊಲೀಸರು ಇಂದು ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಿದ್ದು, ಸಿಎಂಗೆ ಅಧಿಕೃತವಾಗಿ ಕ್ಲೀನ್ ಚಿಟ್ ಸಿಗುತ್ತಾ ಅನ್ನೋ ಚರ್ಚೆ ನಡೆದಿದೆ. ಮೂಡ ಹಗರಣ ಸಂಬಂಧ ತನಿಖೆ ಪೂರ್ಣಗೊಳಿಸಿರುವ ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ ತಡೆ ಹಿನ್ನೆಲೆ ವರದಿ ಸಲ್ಲಿಸಿರಲಿಲ್ಲ. ಈತ ಸಿಬಿಐಗೆ ನೀಡುವ ಅರ್ಜಿಯನ್ನ ಹೈಕೋರ್ಟ್ ವಿಲೇವಾರಿ ಮಾಡಿದ್ದು, ಯಾವುದೇ ಕ್ಷಣದಲ್ಲಿ ಹಗರಣದ ಅಂತಿಮ ವರದಿ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ವರದಿಯಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಮೂಡ ಹಗರಣದಲ್ಲಿ ಇವತ್ತು ಸಿಎಂ ಪತ್ನಿ ಹಾಗೂ ಸಿಎಂ ಆಪ್ತ ಸಚಿವರ ಅರ್ಜಿ ವಿಚಾರಣೆಯೂ ನಡೆಯಲಿದೆ. ಇಡಿ ನೋಟಿಸ್ ಹಾಗೂ ಇಡಿ ತನಿಖೆ ರದ್ದು ಕೋರಿ ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಲಿದೆ. ಜಸ್ಟಿಸ್ ಎಂ ನಾಗಪ್ರಸನ್ನ ಪೀಠದಲ್ಲಿ ಇವತ್ತು ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ನಡೆಯಲಿದೆ. ಇನ್ನು ಹಗರಣ ಸಂಬಂಧ ಸಿಎಂ ಪತ್ನಿ ಹಾಗೂ ಸಿಎಂ ಆಪ್ತ ಭೈರತಿ ಸುರೇಶ್ಗೆ ನೋಟಿಸ್ ನೀಡಲಾಗಿತ್ತು. ಇದನ್ನ ಪ್ರಶ್ನಿಸಿ ಪಾರ್ವತಮ್ಮ ಹಾಗೂ ಭೈರತಿಯಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ಸದ್ಯಕ್ಕೆ ಯಾವುದೇ ಕ್ರಮ ತೆಗೆದುಕೊಳ್ಳದಂತೆ ಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಇಡಿ ನಡೆಸಿದ್ದ ನಟೇಶ್ ವಿಚಾರಣೆ ಹೈಕೋರ್ಟ್ ರದ್ದು ಮಾಡಿದ್ದು, ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ಗೂ ರಿಲೀಫ್ ಸಿಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಮೂಡ ಹಗರಣದಿಂದ ವಿಲವಿಲ ಒದ್ದಾಡಿದ್ದ ಸಿಎಂ ಹಾಗೂ ಸಿಎಂ ಪತ್ನಿಗೆ ಇದರಿಂದ ಬಿಗ್ ರಿಲೀಫ್ ಸಿಗುತ್ತಾ? ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗುತ್ತಾ ಅಂತ ಇವತ್ತು ಗೊತ್ತಾಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.